ದಿಗ್ಗಜ ಕ್ರಿಕೆಟರ್ ರಾಹುಲ್ ದ್ರಾವಿಡ್ ಜೊತೆ ಆಟೋ ಡ್ರೈವರ್ ಗಲಾಟೆ. ಬೆಂಗಳೂರಿನ ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿ ದ್ರಾವಿಡ್ ಜೊತೆ ವಾಗ್ವಾದ. ಸರಕು ಸಾಗಣೆಯ ಗೂಡ್ಸ್ ಆಟೋ ಚಾಲಕನ ಜೊತೆ ದ್ರಾವಿಡ್ ವಾಗ್ವಾದ. ರಸ್ತೆಯಲ್ಲಿ ಬರುತ್ತಿರುವಾಗ ಏಕಾಏಕಿ ಬ್ರೇಕ್ ಹಾಕಿದ ಆಟೋ ಡ್ರೈವರ್. ಹಿಂದೆ ಬರುತ್ತಿದ್ದ ದ್ರಾವಿಡ್ ಕಾರು ಗೂಡ್ಸ್ ಆಟೋಗೆ ಡಿಕ್ಕಿ ಹೊಡೆದಿದೆ. ಇನ್ನು ಕಾರಿನಿಂದ ಕೆಳಗಿಳಿದು ಪರಿಶೀಲನೆ ಮಾಡುತ್ತಿದ್ದ ರಾಹುಲ್ ದ್ರಾವಿಡ್, ಗೂಡ್ಸ್ ಆಟೋ ಡ್ರೈವರ್ ಮತ್ತು ರಾಹುಲ್ ದ್ರಾವಿಡ್ ಮಧ್ಯೆ ಸಣ್ಣ ಜಗಳವಾಗಿದೆ. ಕಾರಿಗೇನಾದರೂ ಡ್ಯಾಮೇಜ್ ಆಗಿದೆಯಾ ಎಂದು ಪರಿಶೀಲಿಸುತ್ತಿದ್ದ ದ್ರಾವಿಡ್ ಕೊನೆಗೆ ನಿನ್ನದೇ ತಪ್ಪು ಎಂದು ಜಗಳಕ್ಕೆ ಇಳಿದ ಗೂಡ್ಸ್ ಆಟೋ ಡ್ರೈವರ್. ನನ್ನ ಮುಂದೆ ಇದ್ದವನು ಸಡನ್ ಬ್ರೇಕ್ ಹಾಕಿದ ಸಾರ್, ಏನ್ ಮಾಡ್ಲಿ ಎಂದ ಆಟೋ ಡ್ರೈವರ್. ತಮ್ಮದೇ ತಪ್ಪು ಎಂದು ಹೇಳಿಕೊಂಡು ಹೊರಟು ಹೋದ ರಾಹುಲ್ ದ್ರಾವಿಡ್. ಜಗಳ ನಡೆದ ವಿಡಿಯೋ ವೈರಲ್ ಆಗುತ್ತಿದೆ. ಆದರೆ ಘಟನೆ ಬಗ್ಗೆ ಯಾವುದೇ ದೂರು ಇಲ್ಲ. ರಾಹುಲ್ ದ್ರಾವಿಡ್ ಅವರ ಕಾರು ಅಪಘಾತವಾಗಿದ್ದು, ದಿಗ್ಗಜ ಕ್ರಿಕೆಟರ್ ರಾಹುಲ್ ದ್ರಾವಿಡ್ ಜೊತೆ ಆಟೋ ಡ್ರೈವರ್ ಜಗಳಕ್ಕೆ ನಿಂತಿದ್ದಾನೆ. ಬೆಂಗಳೂರಿನ ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿ ದ್ರಾವಿಡ್ ಜೊತೆ ವಾಗ್ವಾದವನ್ನ ನಡೆಸಿದ್ದ. ಸರಕು ಸಾಗಣೆಯ ಗೂಡ್ಸ್ ಆಟೋ ಚಾಲಕನ ಜೊತೆ ದ್ರಾವಿಡ್ ವಾಗ್ವಾದ ನಡೆಸಿದ್ರು. ರಸ್ತೆಯಲ್ಲಿ ಬರುತ್ತಿರುವಾಗ ಏಕಾಏಕಿ ಆಟೋ ಡ್ರೈವರ್ ಬ್ರೇಕ್ ಹಾಕಿದ್ದಾನೆ. ಹಿಂದೆ ಬರುತ್ತಿದ್ದ ದ್ರಾವಿಡ್ ಕಾರು ಆಯಾ ತಪ್ಪಿ ಗೂಡ್ಸ್ ಆಟೋಗೆ ಡಿಕ್ಕಿ ಹೊಡೆದಿದೆ. ಇನ್ನ ಕಾರಿನಿಂದ ಕೆಳಗಿಳಿದು ಪರಿಶೀಲನೆ ಮಾಡುತ್ತಿದ್ದ ರಾಹುಲ್ ದ್ರಾವಿಡ್. ಏಕಾಏಕಿ ಗೂಡ್ಸ್ ಆಟೋ ಡ್ರೈವರ್ ಮತ್ತು ರಾಹುಲ್ ದ್ರಾವಿಡ್ ಮಧ್ಯೆ ಸಣ್ಣ ಜಗಳ ಶುರುವಾಗಿದೆ. ಕಾರಿಗೇನಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ಚೆಕ್ ಮಾಡಿದ್ದಾರೆ ರಾಹುಲ್ ದ್ರಾವಿಡ್. ಕೊನೆಗೆ ನಿನ್ನದೇ ತಪ್ಪು ಎಂದು ಆಟೋ ಡ್ರೈವರ್ ರಾಹುಲ್ ದ್ರಾವಿಡ್ ವಿರುದ್ಧ ಜಗಳಕ್ಕೆ ಇಳಿದಿದ್ದಾನೆ. ಆಗ ರಾಹುಲ್ ದ್ರಾವಿಡ್ ಅವರು, ಸರ್ ನಂದೇ ತಪ್ಪು, ಹೋಗ್ಲಿ ಬಿಡಿ ಎಂದಿದ್ದಾರೆ. ನನ್ನ ಮುಂದೆ ಇದ್ದವನು ಸಡನ್ ಬ್ರೇಕ್ ಹಾಕಿದ, ತಮ್ಮದೇ ತಪ್ಪು ಎಂದು ಹೇಳಿಕೊಂಡು ಹೊರಟು ಹೋಗಿದ್ದಾರೆ. ರಾಹುಲ್ ದ್ರಾವಿಡ್ ಹಾಗೂ ಆಟೋ ಡ್ರೈವರ್ ನಡುವಿನ ಜಗಳದ ವಿಡಿಯೋ ಈಗ ವೈರಲ್ ಆಗುತ್ತಿದ್ದು, ಆದರೆ ಘಟನೆ ಬಗ್ಗೆ ಯಾವುದೇ ನಿಖರವಾದ ಮಾಹಿತಿ ಇಲ್ಲ.